ಅದೇ ನಮ್ಮ ತೃಪ್ತಿ. ಅಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಲಾಸ್ಟ್ ರೈಟ್ಸ್ ಅಂತ ಏನಂತೀವಿ, ಸಾವಾದ್ಮೇಲೆ ಒಂದು ರೈಟ್ಸ್ನ ಫುಲ್ಫಿಲ್ ಮಾಡೋ ಒಂದು ಇದನ್ನು ಒಂದು ಆಸೆನ ದೇವ್ರು ನೆರವೇರಿಸ್ತಾ ಅಂತ ಒಂದು ಅಷ್ಟು ಥ್ಯಾಂಕ್ಸ್ ಹೇಳ್ಬೇಕು ಎಲ್ರಿಗೂ. ಪಾಪ ಅವ್ರೆಲ್ಲ ಅಷ್ಟು ದೂರದಿಂದ ಬಂದು ಕಷ್ಟಪಟ್ಟು, ಯಾಕಂದರೆ ಅಷ್ಟು ಈಸಿ ಅಲ್ಲ ತಗೊಂಡು ಮಾಡಿ ಸರ್ಚ್ ಮಾಡಿಕೊಟ್ಟಿದ್ದಾರೆ. ಆದಷ್ಟು ಬೇಗ ಅನಿಲ್ದು ಸಿಕ್ಕಲಿ ಅಂತ ನಾನು. ಅನಿಲ್ದು ಸಿಕ್ಕಿದ ನಂತರ ದೊಡ್ಡ ಜವಾಬ್ದಾರಿ ಇಂಡಸ್ಟ್ರಿಗಾಗಿರ್ಬೋದು ಎಲ್ರಿಗೂ ಕೂಡ ಇದೆ, ಕಲಾವಿದರ ಹಿತದೃಷ್ಟಿಯಿಂದಾಗಿ. ಆ ನಿಟ್ಟಿನಲ್ಲಿ ಏನಾದರೂ ಕೆಲಸಗಳ ಪರ್ಯಾಯವಾಗಿ ನಡೀತಾ ಇದೆ ಹೇಗೆ ಸರ್? ಏನು ಯಾವ ಥರ? ಈಗ ಕಲಾವಿದರುಗಳಿಗೆ ಇಲ್ಲೊಂದು ಕಡೆ ಪ್ರೊಟೆಕ್ಷನ್ ಆಗಿರ್ಬೋದು ಅಥವಾ ಖಂಡಿತ ಅದೆಲ್ಲ ಇದ್ದೇ ಇರುತ್ತೆ ಸರ್. ಏನು ಅದು ನಮ್ಮ ಕಲಾವಿದರು ಅಂದರೆ ಒಂದು ಕುಟುಂಬನೇ, ಒಂದು ಫ್ಯಾಮಿಲಿ, ಅದು ನ್ಯಾಚುರಲ್ ಆಗಿರುತ್ತೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡೋದಿಲ್ಲ. ವಿಜಯ್ ಅವರು ಕೂಡ ಮೊನ್ನೆಯಿಂದ ಈ ಕ್ಷಣದವರೆಗೂ ಕೂಡ ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಜೊತೆನೇ ಸೇರಿಕೊಂಡು ನಿರಂತರವಾಗಿ ಅವರು ಕೂಡ ಶೋಧ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು. ಖುಷಿಯಾಗುತ್ತೆ, ಯಾಕಂದರೆ ಜೊತೆಲೇ ಇದ್ದವರು ಸ್ನೇಹಿತರು. ಕರ್ತವ್ಯ ಅಲ್ಲ, ಡ್ಯೂಟಿ ಅಲ್ಲ, ಮಾರಲ್ ಡ್ಯೂಟಿ ಬರುತ್ತೆ. ಅದು ಭಾಳ ಖುಷಿಯಾಗುತ್ತೆ. ಅಟ್ಲೀಸ್ಟ್ ಇದ್ದು ಅವರು ಫುಲ್ಲಾಗಿ ಇದು ಸಿಗೋವರೆಗೂ ಬಿಡದೇನೆ ಕಾಯ್ಕೊಂಡಿಲ್ಲ, ಅದು ಖುಷಿ ಪಡ್ಬೇಕು. ಯಾಕೆ ಕೆಲವ್ರಿಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಅಟ್ಲೀಸ್ಟ್ ಇದೆಲ್ಲ ಇಲ್ದೇ ಇಲ್ಲ, ನಮ್ಗೆ ಜವಾಬ್ದಾರಿ ಇದೆ ಅನ್ನೋದು ವಹಿಸ್ಕೊಂಡು ಒಂದು ಇದ್ದು ಇದು ಇವತ್ತುವರೆಗೂ ಇದರಲ್ಲ, ಅದು ಖುಷಿಯಾಗುತ್ತೆ. ಇಬ್ಬರು ಕುಟುಂಬ ಸದಸ್ಯರಿಗೆ ಶಿವಣ್ಣ ಅವರು ಯಾವ ರೀತಿ ಸಾಂತ್ವನವನ್ನು ಹೇಳ್ತೀರಿ? ಯಾಕಂದರೆ ತುಂಬ ಈಸಿ ಅದು ಹೇಳೋದು, ಸಾಂತ್ವನ ಹೇಳೋದು ತುಂಬ ಈಸಿ ಹೇಳೋದಲ್ಲ. ಮಾರಲ್ ಸ್ಟ್ರೆಂತ್ ದೇವರೇ ಕೊಡಬೇಕು. ಅದು ನಾವು ದೇವ್ರು ಆಗೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಮಾರಲ್ ಸಪೋರ್ಟ್ ಆಗಿರ್ಬೋದು, ಆ ದೇವರೇ ಬಂದು ಅವ್ರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮಾರಲ್ ಸಪೋರ್ಟ್ ಸಿಕ್ಕಲಿ. ಯಾಕಂದ್ರೆ ನಾವೆಲ್ಲ ಇದ್ದೀವಿ, ಬೇರೆ ಥರದ ಸಪೋರ್ಟ್ ನಾವಿರ್ತೀವಿ ಜೊತೆಯಲ್ಲಿ. ಅವ್ರ ಫ್ಯಾಮಿಲಿ ಮೆಂಬರ್ಸ್, ಅವ್ರ ತಮ್ಮನಾಗೋ ಇಲ್ಲ ಅಣ್ಣನಾಗೋ ಇಲ್ಲ ಅಂಕಲ್ ಆಗೋ ಯಾವುದೋ ಒಂದು ಸ್ಥಾನದಲ್ಲಿ ನಾವು ತುಂಬ್ತಾ ಇರ್ತೀವಿ. ಬಟ್ ಮಾರಲ್ ಸಪೋರ್ಟ್ ಅನ್ನೋದು ಅದು ದೈಹಿಕವಾಗಿ ದೇವರಿಂದ ಬರಬೇಕದು. ಆ ದೇವರೇ ಅದನ್ನು ಸಾಲ್ವ್ ಮಾಡಬೇಕಂತ ಹೇಳ್ಕೊಂತಾರೆ. ದೇವರೇ ಕೊಡಬೇಕು ಮಾರಲ್ ಸಪೋರ್ಟ್, ಕೊಡ್ತಾರೆ.